ನಿಮ್ಮ ಮೊದಲ ಪ್ರಶ್ನೆ, ಸ್ವತಂತ್ರದ ಬಳಿಕ ಇಲ್ಲಿವರೆಗೆ ಭಾರತದಿಂದ ಎಷ್ಟು ದೇಶಗಳು ಬೇರ್ಪಟ್ಟಿವೆ? ಆಪ್ಷನ್ಸ್: ಎ 10 ದೇಶಗಳು, ಬಿ 3 ದೇಶಗಳು, ಸಿ 7 ದೇಶಗಳು ಮತ್ತು ಡಿ 15 ದೇಶಗಳು. ಸರಿಯಾದ ಉತ್ತರ ಆಪ್ಷನ್ ಡಿ 15 ದೇಶಗಳು. ಸ್ವತಂತ್ರದ ಬಳಿಕ ಭಾರತದಿಂದ ಸುಮಾರು 15 ದೇಶಗಳು ಬೇರ್ಪಟ್ಟಿವೆ. ಪ್ರಶ್ನೆ 2, ಯಾವ ಹಣ್ಣುಗಳು ಮನುಷ್ಯನ ನರ ದೌರ್ಬಲ್ಯವನ್ನು ಕಡಿಮೆ ಮಾಡುತ್ತದೆ? ಆಪ್ಷನ್ಸ್: ಎ ಚೆರ್ರಿ ಹಣ್ಣು, ಬಿ ಖರ್ಜೂರ, ಸಿ ದ್ರಾಕ್ಷಿ ಮತ್ತು ಡಿ ಬಾದಾಮಿ. ಸರಿಯಾದ ಉತ್ತರ ಆಪ್ಷನ್ ಎ ಚೆರ್ರಿ ಹಣ್ಣು. ಚೆರ್ರಿ ಹಣ್ಣನ್ನು ವಾರಕ್ಕೆ ಅಥವಾ ದಿನಕ್ಕೆ ಒಮ್ಮೆಯಾದರೂ ತಿನ್ನುವುದರಿಂದ ಮನುಷ್ಯನಲ್ಲಿರುವ ನರ ದೌರ್ಬಲ್ಯ ಕಡಿಮೆ ಮಾಡಲು ತುಂಬ ಸಹಾಯ ಮಾಡುತ್ತದೆ. ಪ್ರಶ್ನೆ 3, ಈ ಕೆಳಕಂಡ ಚಿತ್ರದಲ್ಲಿ ಇರುವವರು ಯಾರೆಂದು ಗುರುತಿಸಿ? ಗಾಯ್ಸ್, ಈ ಪ್ರಶ್ನೆಗೆ ಉತ್ತರವನ್ನು ನೀವೇ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನಿಮ್ಮ ಕಾಮೆಂಟ್ಸ್ ಮತ್ತು ಲೈಕ್ಸ್ಗಳು ನಮಗೆ ತುಂಬ ಮುಖ್ಯ. ಪ್ರಶ್ನೆ 4, ಕರ್ನಾಟಕದ ಹಳೆಯ ಹಿಂದೂ ದೇವಾಲಯ ಯಾವುದು? ಆಪ್ಷನ್ಸ್: ಎ ಮುರುಡೇಶ್ವರ, ಬಿ ಪಾಂಡುರಂಗ, ಸಿ ಕಾಶಿ ವಿಶ್ವನಾಥ ಮತ್ತು ಡಿ ಭುವನೇಶ್ವರಿ. ಸರಿಯಾದ ಉತ್ತರ ಆಪ್ಷನ್ ಎ ಮುರುಡೇಶ್ವರ ದೇವಸ್ಥಾನ. ಕರ್ನಾಟಕದಲ್ಲಿ ಹಳೆಯ ಹಿಂದೂ ದೇವಾಲಯ ಎಂದು ಮುರುಡೇಶ್ವರ ದೇವಾಲಯವನ್ನು ಹೇಳಲಾಗಿದೆ. ಪ್ರಶ್ನೆ 5, ಮೂಲವ್ಯಾಧಿ ಇರುವವರು ಯಾವ ಹಣ್ಣು ತಿನ್ನಲೇಬಾರದು? ಆಪ್ಷನ್ಸ್: ಎ ಪರಂಗಿ, ಬಿ ಸೀಬೆಹಣ್ಣು, ಸಿ ಮೋಸಂಬಿ ಮತ್ತು ಡಿ ಮಾವು. ಸರಿಯಾದ ಉತ್ತರ ಆಪ್ಷನ್ ಬಿ ಸೀಬೆಹಣ್ಣು. ಮೂಲವ್ಯಾಧಿ ಇರುವವರು ಸೀಬೆಹಣ್ಣು ತಿನ್ನುವುದರಿಂದ ಇರುವ ವ್ಯಾಧಿ ದುಪ್ಪಟ್ಟಾಗುತ್ತದೆ. ಪ್ರಶ್ನೆ 6, ಭಾರತದ ಯಾವ ರಾಜ್ಯವು 2 ಬಾರಿ ಸ್ವಾತಂತ್ರ್ಯವನ್ನು ಆಚರಿಸುತ್ತದೆ? ಆಪ್ಷನ್ಸ್: ಎ ಕೇರಳ, ಬಿ ಪಂಜಾಬ್, ಸಿ ಕೋಲ್ಕತ್ತಾ ಮತ್ತು ಡಿ ಗೋವಾ. ಸರಿಯಾದ ಉತ್ತರ ಆಪ್ಷನ್ ಡಿ ಗೋವಾ. ಭಾರತದಲ್ಲಿ ಗೋವಾ ರಾಜ್ಯವು ಸ್ವಾತಂತ್ರ್ಯವನ್ನು 2 ಬಾರಿ ಆಚರಿಸುತ್ತದೆ. ಪ್ರಶ್ನೆ 7, ಮೀನು ತಿಂದ ನಂತರ ಯಾವ ಪದಾರ್ಥ ತಿನ್ನುವುದರಿಂದ ಪ್ರಾಣಕ್ಕೆ ಅಪಾಯವಾಗುತ್ತದೆ? ಆಪ್ಷನ್ಸ್: ಎ ಸಕ್ಕರೆ, ಬಿ ಮೊಸರು, ಸಿ ಹಾಗಲಕಾಯಿ ಮತ್ತು ಡಿ ಆಲೂಗಡ್ಡೆ. ಸರಿಯಾದ ಉತ್ತರ ಆಪ್ಷನ್ ಬಿ ಮೊಸರು. ಮೀನು ತಿಂದ ನಂತರ ಮೊಸರನ್ನು ತಿನ್ನುವುದರಿಂದ ದೇಹದಲ್ಲಾಗುವ ಬದಲಾವಣೆ ಪ್ರಾಣಕ್ಕೆ ಅಪಾಯ ತರಬಹುದು. ಪ್ರಶ್ನೆ 8, ರಾವಣನ ಮೊದಲು ಲಂಕೆಯ ಅಧಿಪತಿ ಯಾರಾಗಿದ್ದರು? ಆಪ್ಷನ್ಸ್: ಎ ಶ್ರೀರಾಮ, ಬಿ ಪರಶುರಾಮ, ಸಿ ಕುಬೇರ ಮತ್ತು ಡಿ ದಶರಥ. ಸರಿಯಾದ ಉತ್ತರ ಆಪ್ಷನ್ ಸಿ ಕುಬೇರ. ರಾವಣನ ಮೊದಲು ಲಂಕೆಯ ಅಧಿಪತಿಯಾಗಿದ್ದವರು ಕುಬೇರ. ಪ್ರಶ್ನೆ 9, ಅತಿ ಹೆಚ್ಚು ಎತ್ತರಕ್ಕೆ ಹಾರುವ ಹಕ್ಕಿ ಅಥವಾ ಪಕ್ಷಿ ಯಾವುದಾಗಿದೆ? ಆಪ್ಷನ್ಸ್: ಎ ಬಾತುಕೋಳಿ, ಬಿ ಕಾಗೆ, ಸಿ ಗಿಡುಗ ಮತ್ತು ಡಿ ರಣಹದ್ದು. ಸರಿಯಾದ ಉತ್ತರ ಆಪ್ಷನ್ ಡಿ ರಣಹದ್ದು. ಅತಿ ಹೆಚ್ಚು ಎತ್ತರಕ್ಕೆ ಹಾರುವ ಪಕ್ಷಿ ರಣಹದ್ದಾಗಿದೆ. ಪ್ರಶ್ನೆ 10, ಬೆಕ್ಕು ಯಾವ ದೇಶದ ರಾಷ್ಟ್ರೀಯ ಪ್ರಾಣಿಯಾಗಿದೆ? ಆಪ್ಷನ್ಸ್: ಎ ನಾರ್ವೆ, ಬಿ ಭಾರತ, ಸಿ ಬಾಂಗ್ಲಾದೇಶ ಮತ್ತು ಡಿ ಶ್ರೀಲಂಕಾ. ಸರಿಯಾದ ಉತ್ತರ ಆಪ್ಷನ್ ಎ ನಾರ್ವೆ. ಬೆಕ್ಕು ನಾರ್ವೆ ದೇಶದ ರಾಷ್ಟ್ರೀಯ ಪ್ರಾಣಿಯಾಗಿದೆ. ಪ್ರಶ್ನೆ 11, ಅತಿಯಾದ ಟೊಮೊಟೊ ಸೇವನೆ ದೇಹದ ಯಾವ ಅಂಗಕ್ಕೆ ಹೆಚ್ಚು ಹಾನಿಯಾಗುತ್ತದೆ? ಆಪ್ಷನ್ಸ್: ಎ ಹೃದಯ, ಬಿ ಮೆದುಳು, ಸಿ ಮೂತ್ರಪಿಂಡ ಮತ್ತು ಡಿ ಜಠರ. ಸರಿಯಾದ ಉತ್ತರ ಆಪ್ಷನ್ ಸಿ ಮೂತ್ರಪಿಂಡ.
ಅತಿಯಾದ ಟೊಮೊಟೊ ಸೇವನೆಯಿಂದ ದೇಹದ ಮೂತ್ರಪಿಂಡವು ಹಾನಿಯಾಗುತ್ತದೆ.